ಬ್ರೋ ವೆಲ್ಕಮ್ ಟು ಮಲ್ಪೆ ಬೀಚ್. ಈಗ ಪ್ರೆಸೆಂಟ್ ಎಲ್ಲಿದ್ದೀನಿ ಅಂದರೆ ನಾನು ಮಲ್ಪೆ ಬೀಚಲ್ಲೇ ಇದ್ದೀನಿ. ನಾನು ಬಂದಿದ್ದು ಮಲ್ಪೆ ಬೀಚ್ಗೆ, ಅಲ್ಲಿ ಕಾಣಿಸ್ತಿದೆಯಲ್ಲ ಆ ಐಲ್ಯಾಂಡ್ಗೆ ಹೋಗೋಣ ಅಂತ. ಕಂಪ್ಲೀಟ್ಲಿ ಸ್ಟಾಪ್ ಮಾಡಿದ್ದಾರೆ ಈಗ. ನೆಕ್ಸ್ಟು ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಸಿವಾಕ್ ಅಂತ ಕರೀತಾರೆ. ಅಲ್ಲಿ ನಾವು ಬಂದಿದ್ದೆ ಸೆಂಟ್ ಮೇರಿಸ್ ಐಲ್ಯಾಂಡ್ಗೆ ಹೋಗಬೇಕು ಅಂತಲೇ ಬಂದಿದ್ದು, ಬಟ್ ಬ್ಯಾಡ್ ಲಕ್ಕು. ನಾನು ಅಂದ್ಕೊಂಡಿದ್ದು ಏನೂ ಆಗ್ತಾಯಿಲ್ಲ, ಪರವಾಗಿಲ್ಲ. ಆದ್ರೂ ನೆಕ್ಸ್ಟ್ ಟೈಮ್ ಬಂದೇ ಬರ್ತೀನಿ, ಆ ಐಲ್ಯಾಂಡ್ಗೆ ಹೋಗ್ತೀನಿ ನಾನು. ಬರೋ ನೋಡಿ, ಶಿಪ್ಗಳನ್ನ ಮಾಡೋ ಕಂಪ್ನಿ ನೋಡಿ, ಅಲ್ಲಿದೆ ನೋಡಿ ಟ್ರೈನ್, ದೊಡ್ಡ ದೊಡ್ಡ ಟ್ರೈನ್ಗಳು ಕಾಣಿಸ್ತಾ ಇದೆ ನೋಡಿ. ಅಲ್ಲೇ ಶಿಪ್ಗಳನ್ನ ಮಾಡೋ ನೋಡಿ, ಯಾವ ಥರ ಅಲೆಗಳು ಬರ್ತಾ ಇದೆ. ಇಲ್ಲೊಂಥರ ಕುತ್ಕೊಂಡು ಅಲೆಗಳನ್ನ ನೋಡ್ತಾ ಇದ್ರೆ ಸ್ವರ್ಗ ಅಲೆ ಗುರು, ನಿಜ. ಹೋಗ್ಬಿಟ್ಟು ಸಿವಾಕನ ನೋಡಿಕೊಂಡು ಅಲ್ಲೊಂದು ವಾಕ್ನ ಮಾಡಿಬಿಟ್ಟು ಬರೋಣ ಬನ್ನಿ. ಸರ್ ವಯಸ್ಸಾಗ್ಬಿಟ್ಟಿದೆ ಮೀನಿಗೆ, ವಯಸ್ಸಾಗ್ಬಿಟ್ಟಿದೆ ಫುಲ್. ಇಲ್ಲಿ ಬೋಟ್ನ ತಳ್ತಾ ಇದ್ದಾರೆ, ನಾವು ಸಹ ಹೋಗಿ ತಳ್ಳೋಣ ಬೋಟ್ನ. ಬನ್ನಿ ಬನ್ನಿ, ಇವ್ರ ಹಿಂದ್ಗಡೆ ಹೋಗಿ ತಳ್ಳೋಣ. ನನ್ನ ಒಟ್ಟು ಬಾರ ಹೋಗು. ತಳ್ಳಿ 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 ತಳ್ಳಿ. ಇದು ಸುಮ್ಮನೆ ಡೆಮೋಗೆ ಇಟ್ಟಿದ್ದಾರೆ ಅಷ್ಟೇ. ಇದ್ರ ಜೊತೆ ಇಟ್ಕೊಂಡು ಫೋಟೋನ ತಗೊಬೋದು, ಚೆನ್ನಾಗಿದೆ. ತಳ್ಳಿ ತಳ್ಳಿ ಸಿಮೆಂಟಲ್ಲಿ ಕಟ್ಟಿರುವಂಥ ಬೋಟ್ ಇದು. ಮತ್ತು ಮೀನುಗಾರರು ಅಷ್ಟೇ ಸಿಮೆಂಟಲ್ಲೇ ಕಟ್ಟಿದ್ದಾರೆ, ಚೆನ್ನಾಗಿ ಕಟ್ಟಿದ್ದಾರೆ. ನಾವಿದ್ದೀವಿ ಮಲ್ಪೆ ಬೀಚ್ ಹತ್ರ, ಸಿವಾಕ್ ಅನ್ನೋ ಒಂದು ಪ್ಲೇಸಲ್ಲಿ ಇದ್ದೀವಿ. ಇಲ್ಲಿ ಏನು ಹೇಳಿದ್ರೆ ಸಿವಾಕ್ ಅನ್ನೋ ಹೆಸರಲ್ಲೇ ಇದೆ, ಬೇರೆ ವಾಕ್ ಮಾಡ್ಬೋದು. ಇಲ್ಲಿ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಗುರು. ಶಿವಾಕ್ನ ಕಟ್ಟಿರೋ ಉದ್ದೇಶ ಏನು ಗೊತ್ತಾ? ಬೋಟ್ಗಳೆಲ್ಲ ಐಲ್ಯಾಂಡ್ಗೆ ಹೋಗಲಿ ಅಂತ. ನೀವು ಕೇಳ್ಬೋದು, ನನ್ನ ಕ್ವಶನ್ ಮಾಡ್ಬೋದು, ಏನಕ್ಕೆ ಶಿವಾಕ್ನ ಕಟ್ಟಿಲ್ಲ ಅಂದರೆ ಬೋಟ್ಗೆ ಹೋಗೋದಕ್ಕೆ ಆಗೋದಿಲ್ವಾ ಅಂತ ನೀವು ನನ್ನ ಕೇಳ್ಬೋದು. ಆದರೆ ಇಲ್ಲಿ ನೋಡಿ ಅಲೆಗಳು ಎಷ್ಟಿದೆ ಅಂತ, ನೋಡಿ ಅಲೆಗಳು ಎಷ್ಟು ಜೋರಾಗಿ ಬರ್ತಾ ಇದೆ ಅಂತ. ಆದರೆ ಇಲ್ಲಿ ನೋಡ್ಬೋದು ನೀವು, ಈ ಕಡೆ ಲೆಫ್ಟ್ ಸೈಡು ಅಲೆಗಳೇ ಇಲ್ಲ ಅಷ್ಟೇ. ಅಂದರೆ ಇದೆ ಅಲೆಗಳು ಅಷ್ಟೇ, ಅಂದರೆ ಅಷ್ಟೊಂದು ಇಲ್ಲ ಇಲ್ಲಿ, ಅಲೆಗಳು ತುಂಬ ಕಡಿಮೆ ಇದೆ. ಅಲ್ಲೇ ಬೋಟ್ಗಳು ಐಲ್ಯಾಂಡ್ಗೆ ಹೋಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಶಿವಾಕ್ನ ಕಟ್ಟಿದ್ದಾರೆ. ಈ ಇದರಲ್ಲಿ ನಾವು ಕೂಡ ಸಹ ವಾಕ್ನ ಮಾಡ್ಬೋದು. ಶಿವಾಕಲ್ಲಿ ಯಾವ ರೀತಿ ವಾಕ್ನ ಮಾಡ್ತಾ ಇದ್ದೀವಿ ನೋಡಿ, ಸಮುದ್ರ ಮಧ್ಯನೇ ವಾಕ್ ಮಾಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿದೆ ವಾಕ್ ಮಾಡೋದಕ್ಕೆ. ಇದು ಒಂಥರ ಎಕ್ಸ್ಪೀರಿಯೆನ್ಸು, ತುಂಬಾ ಚೆನ್ನಾಗಿದೆ. ಬಂಡೆಗಳು, ದೊಡ್ಡ ದೊಡ್ಡ ಬಂಡೆಗಳಿದೆ. ಆ ಬಂಡೆಗಳಿಗೆ ಹೋಗ್ಬಿಟ್ಟು ಅಲೆಗಳು ಯಾವ ರೀತಿ ಹೊಡಿತಾ ಇದೆ ಅಂತ ನನಗೆ ಇಲ್ಲಿಂದನೇ ಕಾಣಿಸ್ತಾ ಇದೆ ನೋಡ್ರಿ. ಅಲ್ಲೆಲ್ಲ ದೊಡ್ಡ ದೊಡ್ಡ ಬಂಡೆಗಳಿದೆ ನೋಡಿ, ನೋಡ್ರಿ. ಅಲ್ಲಿ ಕಾಣಿಸ್ತಾ ಇದೆಯಾ ಸೆಂಟ್ ಮೇರಿಸ್ ಐಲ್ಯಾಂಡ್, ಅಲ್ಲಿ ಕಾಣಿಸ್ತಾ ಇದೆಯಾ? ಅಲ್ಲಿಗೆ ಹೋಗ್ಬೇಕು ಅಂದರೆ 350 ರೂಪಾಯಿನ ಚಾರ್ಜ್ ಮಾಡ್ತಾರೆ. ನಾವು ಮುಂದೇನೂ ಹೋಗ್ತೀವಿ ಅಂದರೆ ಇಲ್ಲಿಂದ ಅಲ್ಲಿ ಗಂಟ ನಾವು ನಡ್ಕೊಂಡು ಸಹ ಹೋಗ್ಬೋದು. ಬಟ್ ತುಂಬಾ ಕೇರ್ಫುಲ್ಲಾಗಿರಿ, ಸ್ಲಿಪ್ ಆಯಿತು ಅಂದರೆ ಸಮುದ್ರದ ಒಳಗಡೆ ನೀವು ಇರ್ತೀರ. ಹೋಗೋಣ. ಅಲೆಗಳು ನೋಡಿದ್ರು ಯಾವ ರೀತಿ ಬರ್ತಾ ಇದೆ, ಹೊಡಿತಾ ಇದೆ. ಗಾಳಿ ಜಾಸ್ತಿ ಆದಷ್ಟು ಅಲೆಗಳು ಕೂಡ ಜಾಸ್ತಿ ಆಗ್ತಾ ಇದೆ.
ಗುರು ಇಲ್ಲಿ ನಿಂತ್ಕೊಬೇಕಂದ್ರೆ ಎರಡೆರಡು ಗುಂಡಿಗೆ ಬೇಕು. ಅಲೆಗಳು ಬಂದು ಹೊಡೆಯೋ ರಭಸಕ್ಕೆ ಇಲ್ಲಿ ಬಿದ್ದೋಗ್ಬಿಡ್ತೀವಿ ಅನ್ನೋ ಒಂದು ಭಯ. ಬ್ರೋ ಸಿವಾಕ್ನ ಕೊನೆಯ ಭಾಗ ಇಲ್ಲಿದೆ. ಈಗ ನಾನು ಸಿವಾಕ್ನ ಕೊನೆಯ ಭಾಗದಲ್ಲಿ ಇದ್ದೀನಿ. ಅವ್ರು ನೋಡಿದ್ರೆ ಅಲ್ಲೇ ನಿಂತ್ಕೊಂಡಿದ್ದಾರೆ. ಆದರೆ ಅಲ್ಲಿಂದ ಇಲ್ಲಿಗೆ ಬರಬೇಕು ಅಂದರೆ ತುಂಬಾ ರಿಸ್ಕಿ ತೊಗೊಂಡೇ ಬರಬೇಕಾಗುತ್ತೆ. ಅಲೆಗಳು ಅಲ್ಲಿ ಗಂಟ ಬರುತ್ತೆ ನೋಡಿ, ಅಲ್ಲಿ ಗಂಟ ಬರುತ್ತೆ. ಇಲ್ಲಿ ನಿಂತ್ಕೊಳೋದು ಸೇಫ್ ಅಲ್ಲ. ಅಂದರೂ ಬರುತ್ತೆ, ಬರ್ತಾನೆ ಇರುತ್ತೆ. ಗಾಳಿ ಜಾಸ್ತಿ ಆಯ್ತು ಅಂದರೆ ಬಂದೇ ಬರುತ್ತೆ. ನಾನು ಹೇಳಿಲ್ಲ ಗುರು ಇಲ್ಲಿ ಗಂಟ ಬರುತ್ತೆ ಅಲೆಗಳು ಅಂತ. ನೋಡ್ರಿ ಇಲ್ಲಿ ಗಂಟ ಬರುತ್ತೆ ಗುರು. ಇಲ್ಲಿ ನೋಡಿ ಕಪ್ಪೆ ಚಿಪ್ಪುಗಳನ್ನ ನೀವು ನೋಡ್ತಾ ಹೋಗ್ಬೋದು. ನೋಡಿ ಕಪ್ಪೆ ಚಿಪ್ಪುಗಳು ನೋಡಿ ಇಲ್ಲಿ ನೋಡಿ ಅಲ್ಲೆಲ್ಲ ಬಿದ್ದೋಗಿದೆ. ಹೆಸರು ಬರ್ತಿದೆ. ಇಂತೂ ನಾನು ಹುಡುಕಿದ್ದಕ್ಕೂ ಸಾರ್ಥಕ ಆಯಿತು. ಒಂದು ಕಪ್ಪೆ ಚಿಪ್ಪು ನನಗೆ ಸಿಕ್ತು. ಇದರಲ್ಲಿ ಮುತ್ತು ಸಿಕ್ಕಿದ್ರೆ ನಾನೇ ಕೋಟ್ಯಾಧೀಶ್ವರ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ. ನೋಡೋಣ ಏನಿದೆ ಏನಿಲ್ಲಲ್ಲ ಗುರು, ಬರೀ ಚಿಕ್ಕ ಕಾಣಿಸ್ತಾ ಇದೆ. ಲೋಕಲ್ ಹುಡುಗರು ಕ್ರಿಕೆಟ್ ಆಡ್ತಾ ಇದ್ದಾರೆ, ಕಿತ್ಲಾಡ್ತಾ ಇದ್ದಾರೆ. ಅವರು ಔಟ್ ಅಂತ, ಇವರು ನಾಟ್ ಔಟ್ ಅಂತ. ಲೋಕಲ್ ಹುಡುಗರು ಕ್ರಿಕೆಟ್ ಆಡ್ತಾ ಇದ್ದಾರೆ ಬೀಚ್ ಪಕ್ಕದಲ್ಲಿ. ಸಕ್ಕತ್ತಾಗಿದೆ. ಕ್ಯಾಚ್. ಮಲ್ಪೆ ಬೀಚ್ ಪಕ್ಕದಲ್ಲಿ ಒಂದು ಟಾರ್ ರೋಡಲ್ಲಿ ಸೈಕಲಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂದರೆ ಮೈನ್ ಒಂದು ಲ್ಯಾಂಡ್ಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನವಳೆಂದು, ಮಾಯದ ಲೋಕದಿಂದ ನನಗಾಗಿ ಬಂದವಳೆಂದು. ಆಹಾ ಎಂಥ ಮಧುರ ವಾಸನೆ, ಕೊಲ್ಲುಡುಗಿ ಒಂಬೆ ನನ್ನ. ಬ್ರದರ್ ಹಿಂಗೋಗ್ತೀಯಾ? ಓಕೆ ಬಾಯ್. ಅಲ್ಲಿ ಬೀಚು, ಅದ್ರ ಪಕ್ಕದಲ್ಲೇ ತೆಂಗಿನ ಮರದಲ್ಲಿ ಎಳ್ನೀರುಗಳು. ಬೀಚ್ ನೋಡ್ಕೊತ ಒಂದು ಎಳ್ನೀರು ಕಿತ್ಕೊಂಡು ಕುಡಿದ್ರೆ ಮಸ್ತ್ ಇರುತ್ತೆ. ಆದರೆ ಇಲ್ಲಿ ಯಾರಾದರೂ ಬೈದ್ಬಿಟ್ರೆ ಅಂತಲೇ ಭಯ. ಯಾಕೆ ಬೇಕು ಬಂದು ಹಾಕೋ. ಬಂತು ಸಕ್ಕತ್ತಾಗಿದೆ ಗುರು. ಸಕ್ಕತ್ತಾಗಿ ಹಿಂಗೆ ಎಂಜಾಯ್ ಮಾಡ್ತಾರೆ ಗುರು ಹುಡುಗರು. ನಮ್ಗೆ ಇಷ್ಟು ಮಾತ್ರ ಯಾವುದು ಸಿಗೋಲ್ಲ. ನೋಡಿ ಬೋಟ್ನ ಟ್ರೈನಲ್ಲಿ ತಗೊಂಡೋಗ್ತಾರೆ. ಹಾಕೋ ಅಂಕಲ್ ಅಲ್ವಾ, ಇನ್ನೂ ಮದುವೆ ಆಗಿಲ್ಲ, ಅವಾಗಲೇ ಅಂಕಲ್ ಮಾಡ್ತೀರಲ್ಲ. ಓ ಶೆಟ್ ಹುಡುಗರ ಕಷ್ಟ. ಬಂತು ನನ್ನ ಹತ್ರಗೆ ಬಂತು. ಬೀಚಿಗೆ ಬಂದು ನನ್ನ ಫ್ರೆಂಡ್ಸ್ನ ಹೆಸರು ಬರ್ದಿಲ್ಲ ಅಂದರೆ ಹೇಗೆ? ನನ್ನ ಫ್ರೆಂಡ್ಸು ಸ್ವಲ್ಪ ಹೆಸರು ಬರೆಯೋಣ ಇಲ್ಲಿ ಬನ್ನಿ. ಏನು ಗುರು ಹೋಯ್ ಭಯ ಬಿದ್ದಲ್ಲ. ಬಾ ಈ ಕಡೆ ಬಂದ್ಬಿಡು, ಹೆಸರು ಬರ್ದಿದ್ದೀನಲ್ಲ. ಇಸ್ಕೆ ವರ್ಷ ಲೊಕೇಶನ್ ಮಲ್ಪೆ ಬೀಚ್ ಬರೋದು ನೋಡ್ರಿ. ಕುತ್ಕೊಳ್ಳೋದಕ್ಕೆ ಮತ್ತು ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡೋದಕ್ಕೆ ಈ ಥರ ಒಂದು ಗುಡಿಸಲು ಟೈಪ್ ಇದೆ. ಎಂತ ಮನೆ ಕಟ್ತಾ ಇದ್ದೀರಾ? ಸ್ಕೂಲ್ ಟ್ರಿಪ್ಪಾ?
ಸ್ಕೂಲ್ ಟ್ರಿಪ್ ಮತ್ತೆ ಇದು ಯಾವ್ದ್ರಲ್ಲಿ ಬರ್ತದೆ ಅಣ್ಣ? ಯೂಟ್ಯೂಬಲ್ಲಿ ಬರುತ್ತೆ. ಯಾವ ಚಾನಲ್? MNG ಕಿರಣ್ ಅಂತ. ಯಾವಾಗ ಬರ್ತದೆ? ಲೈವ್ ಆಗ್ತಾ ಉಂಟಾ? ಲೈವ್ ಇಲ್ಲ, ಮನೇಲಿ ಹೋಗಿ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬ್. ಇಲ್ಲಿ ಸ್ಕೂಲ್ ಮಕ್ಕಳನ್ನೆಲ್ಲ ಕರ್ಕೊಂಬಂದು ಆ್ಯಕ್ಟಿವಿಟೀಸ್ನ ಆಡಿಸ್ತಾ ಇದ್ದಾರೆ, ಗೇಮ್ಗಳನ್ನ ಆಡಿಸ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ ನೋಡ್ರಿ. ಫ್ಯಾಮಿಲಿ ಕುತ್ಕೊಳ್ಳೋದಕ್ಕೆ ಈ ಥರ ಎಲ್ಲ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಮಲ್ಪೆ ಬೀಚಿಗೆ ಬಂದು ಇಲ್ಲಿರೋ ಕಲ್ಚರಲ್ ಆ್ಯಕ್ಟಿವಿಟೀಸ್ ಜೊತೆ ಎಂಜಾಯ್ ಮಾಡಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಎಲ್ಲ ಸ್ಟಾಪ್ ಮಾಡ್ಕೊಳ್ಳಿ. ಈಗ ಯಾವುದೇ ಮಲ್ಪೆ ಬೀಚ್ನಲ್ಲಿ ಯಾವುದೇ ಕಲ್ಚರಲ್ ಆ್ಯಕ್ಟಿವಿಟೀಸ್ ಯಾವುದೂ ಮಾಡ್ತಾಯಿಲ್ಲ. ಸೆಪ್ಟೆಂಬರ್ 15th ಎಲ್ಲನೂ ಸ್ಟಾಪ್ ಮಾಡೋಕ್ಕಿದ್ದಾರೆ. ಏಕೆಂದರೆ ಈಗ ಮಳೆ ಸೀಸನ್ ಇರೋದ್ರಿಂದ ಎಲ್ಲನೂ ಸ್ಟಾಪ್ ಮಾಡಿದ್ದಾರೆ. ಇನ್ನು ಸ್ವಲ್ಪ ದಿನವೇ ಬೀಚ್ಗೂ ಸಹ ಯಾರನ್ನೂ ಸಹ ಎಂಟ್ರಿ ಮಾಡೋದಿಲ್ಲಂತೆ. ಮಲ್ಪೆ ಬೀಚೆಲ್ಲ ಮುಗಿಸ್ಕೊಂಡು ಈಗ ಶಶಿಧರ್ ಮೀನಿನ ಊಟ ಒಂದು ಹೋಟೆಲ್ಗೆ ಬಂದಿದ್ದೀವಿ. ಇಲ್ಲಿ ಮೀನನ್ನು ಟೇಸ್ಟ್ ಮಾಡೋಣ. ಮೋಸ್ಟ್ಲಿ ಇದು ಮೀನಿನ ಸಾಂಬಾರು. ಮೀನಿನ ಸಾಂಬಾರು ನಾನು ತಿನ್ನಲ್ಲ, ಆದರೆ ಇಲ್ಲಿ ಮೀನಿನ ಸಾಂಬಾರು ತೊಗೊಂಡಿದ್ದೀನಿ ಮತ್ತು ಕಲ್ಲರ್ ಮೀನನ್ನು ತೊಗೊಂಡಿದ್ದೀನಿ. ಬನ್ನಿ ಮೀನಿನ ಸಾಂಬಾರು ಟೇಸ್ಟ್ ಮಾಡೋಣ. ಸ್ವಲ್ಪ ಮುಳ್ಳು ಜಾಸ್ತಿ ಇದೆ. ಸ್ವಲ್ಪ ಹುಷಾರಾಗಿ ತಿನ್ನಬೇಕು ಮೀನು ಊಟ. ಮುಳ್ಳಿರುತ್ತಲ್ವ, ಕಣ್ಣಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ, ಕಷ್ಟ. ಈ ಥರ ಬಿಡಿಸ್ಕೊಂಡು ತಿನ್ನಬೇಕು. ಇದ್ರಲ್ಲ ಇದೇ ಲೈಟ್ ಹೌಸು. ಕಾಬು ಬೀಚಲ್ಲಿ ನೋಡೋದಕ್ಕೆ ಸಿಗುತ್ತೆ. ಈಗ ಯಾರನ್ನೂ ಅಷ್ಟೇ ಇದ್ರೊಳಗಡೆ ಅಲೋಡ್ ಮಾಡ್ತಾ ಇಲ್ಲ, ಯಾಕಂದರೆ ಇಂಡಿಯಾ ಪಾಕಿಸ್ತಾನ ವಾರ ಐತಲ್ಲ, ಆಗ್ಲಿಂದನೂ ಇದನ್ನು ಕ್ಲೋಸ್ ಮಾಡಿದಾರಂತೆ. ಇವಾಗ ಏನು ನೋಡ್ತಾ ಇದ್ದೀರಾ, ಇದು ಕಾಪು ಬೀಚ್ನಲ್ಲಿ ನೀವು ನೋಡ್ತಾ ಇರೋಂತಹ ದೃಶ್ಯ ನೋಡಿ, ಸಕ್ಕತ್ತಾಗಿದೆ ಗುರು. ಲೈಟ್ ಹೌಸ್ ಒಂದು ಓಪನ್ ಆಗಿಬಿಟ್ಟಿದ್ರೆ ಚೆನ್ನಾಗಿರ್ತೈತು. ಲೈಟ್ ಹೌಸ್ ಮೇಲೆ ಗೊತ್ತಿಲ್ಲ. ಸಕ್ಕತ್ತಾಗಿದೆ ಗುರು. ಬಟ್ ಇಂಡಿಯಾ ಪಾಕಿಸ್ತಾನ ವಾರ ಆದಾಗಿಂದ ಬಿಡ್ತಾ ಇಲ್ವಂತೆ. ಏನಕ್ಕೆ ಅಂತ ಕೇಳಿದ್ರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಅಂಡರಲ್ಲಿ ಬರುತ್ತೆ ಅಂತ ಹೇಳಿದ್ರು. ಅದಕ್ಕೆ ಬ್ರೋ ಅಲೆಗಳ ಹತ್ರ ಯಾರೂ ಹೋಗಲೇಬಾರ್ದು ಅಂದ್ಬಿಟ್ಟು ಇದು ಏನು ವಾಲಿಬಾಲ್ ಕೋರ್ಟು ಇಲ್ಲಾಂದರೆ ಫಿಶ್ದು ನೆಟ್ಟು, ಸಾರಿ
ವಾಲಿಬಾಲ್ ನೆಟ್ಟೋ ಇಲ್ಲ ಫಿಶ್ದು ಬಲೆನೋ ಗೊತ್ತಿಲ್ಲ, ತಗೊಂಡು ಕಟ್ಬಿಟ್ಟಿದ್ದಾರೆ. ಅಲ್ಲಿಗೆ ಹೋಗಬೇಕು ಅಂದ್ಕೊಂಡಿದ್ದೀನಿ. ಅಲ್ಲಿ ಪೊಲೀಸವ್ರು ಇದ್ದಾರೆ. ಯಾಕೆ ಕಾಪು ಬೀಚಿನಲ್ಲಿ ಈ ಥರ ಬೈಕ್ಗಳು ಸಹ ಇದೆ. ಇದನ್ನು ರೈಡ್ ಸಹ ಮಾಡ್ಬೋದು. ಇಲ್ಲಿಂದ ಅಲ್ಲಿ ಅರ್ಧ ಕಿಲೋಮೀಟ್ರ್ವರೆಗೂ ಅಲ್ಲಿ ಹೋಗಿ ಮತ್ತೆ ಟರ್ನ್ ಮಾಡ್ಕೊಂಬರೋದಕ್ಕೆ 200 ರೂಪೀಸ್ ತಗೊಂತಾರೆ. ಎಷ್ಟು ಒಂದು ರೌಂಡ್ಗೆ? ಹಾಂ, 100 ರೂಪೀಸ್ ಒಂದು ರೌಂಡ್ ಹಾಕ್ತೀರಾ? ಒಬ್ರಿಗೆ ಒಂದು ರೌಂಡು? ಹಾಂ, ಪರವಾಗಿಲ್ಲ. ಬರೋ ಒಂಟೆ ರೈಡು ಸಹ ಇದೆ. 100 ರೂಪಾಯಿ ತೊಗೊತಾರಂತೆ ಒಂದು ರೌಂಡ್ಗೆ. ಈ ವಿಡಿಯೋ ನೋಡಿ ನಿಮಗೆ ಏನಿಸ್ತು ದಯವಿಟ್ಟು ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ. ಹಾಗೆ ನನ್ನ ವಿಡಿಯೋ ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕನ್ನು ಕೊಡಿ. ಓಕೆ, ಮುಂದಿನ ವಿಡಿಯೋ ಸಿಗ್ತೀನಿ. ಟೇಕ್ ಕೇರ್, ಬಾಯ್.